ಒಂದು 300 ಕೋಳಿ ಇವೆ ಸರ್, ನಾಟಿ ಕೋಳಿ. ನಮಗೆ ಇವಾಗ ಇರೋ ಸಿಚುವೇಶನ್ಗೆ ಕೋಳಿದು ಮೊಟ್ಟೆದು ಭಯಂಕರ ಡಿಮ್ಯಾಂಡ್ ಇದೆ. ಅವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಮಾರ್ಕೆಟಿಂಗ್ ಮಾಡಿಕೊಡೋಕ್ಕಾಗುತ್ತಾ? ಖಂಡಿತ ಮಾಡಿಕೊಡ್ತೀನಿ ಸರ್, ಖಂಡಿತ 100% ನಾನು ಮಾಡಿಕೊಡ್ತೀನಿ. ನಾಟಿ ಕೋಳಿಗಳಿಗೆ ಯಾವ್ಯಾವ ಫೀಡು ಕೊಡ್ತಾಯಿದ್ವಿ ಅಂದರೆ ಎಲ್ಲ ನ್ಯಾಚುರಲ್ ಆಗಿರೋ ಫುಡ್ಡೇ ಕೊಡ್ತೀವಿ ಸರ್. ಒಂದು ನುಗ್ಗೆ ಸೊಪ್ಪು, ಇದಾಗೋದ್ಮೇಲೆ ಸ್ವಲ್ಪ ನೀರು ಮತ್ತು ಅಜ್ವಾಲ. ಸರ್ ಈ ಅಜ್ವಾಲ ಅನ್ನೋದು ನೋಡಿ ಒಳ್ಳೆ ಪ್ರೋಟೀನ್ ಸರ್ ಇದೆ, ಮತ್ತು ಒಂದು ಫೀಡ್ ಸ್ವಲ್ಪ ಇದರಲ್ಲಿ ಕೊಡ್ತೀವಿ. ಇವು ಏನಕ್ಕೆ ಕೊಡ್ತೀವಿ ಅಂದರೆ ಇವು ಆರೋಗ್ಯವಾಗಿರ್ತಾವೆ. ಆರೋಗ್ಯವಾಗಿ ಏನು ಅಷ್ಟು ಸಾಮಾನ್ಯವಾಗಿ ಯಾವುದು ರೋಗಗಳು ಅನ್ನೋದು ಬರಲ್ಲ. ಜಸ್ಟ್ ನಮ್ಮ ಹತ್ರ 20,000 ಇದ್ದರೆ ಸಾಕು, ಮಾಡ್ಬೋದು ಸರ್. ಮ್ಯಾಕ್ಸಿಮಮ್ ಅಂದರೆ ಒಂದು 15 ರೂಪಾಯಿ ಇರುತ್ತೆ ಒಂದು ಮೊಟ್ಟೆ. ನಿಮ್ಮ ಹತ್ರ ಕೇವಲ 10,000 ರೂಪಾಯಿ ಇದ್ದರೆ ಸಾಕು, ನೀವು 100% ಹೆಚ್ಚಿನ ಒಂದು ಲಾಭವನ್ನು ಗಳಿಸ್ಬೋದು. ಅದು ಹೇಗೆ ಅಂತ ಹೇಳ್ತೀರಾ? ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ನಿಮಗೆ ಆ ಮಾಹಿತಿ ಗೊತ್ತಾಗ್ತದೆ. ಇವತ್ತಿನ ದಿನಗಳಲ್ಲಿ ರೈತರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಲಾಭ ಅನ್ನೋದು ಅವ್ರಿಗೆ ತುಂಬ ಕಡಿಮೆ ಆಗಿರ್ತದೆ, ಅಥವಾ ಒಂದೊಂದು ಸಾರಿ ಲಾಭನೇ ಬರೋದಿಲ್ಲ. ಹಾಕಿದಂಥ ಅಸ್ಲು ಆಗಿರ್ಬೋದು, ಬಂಡವಾಳ ಆಗಿರ್ಬೋದು, ಲಾಸ್ ಆಗುವಂಥ ಎಲ್ಲ ಚಾನ್ಸಸ್ಸು ಇರ್ತದೆ. ಸೊ ಕೇವಲ ಕೆಲವು ದಿನಗಳಲ್ಲಿ ಹೆಚ್ಚಿನ ಲಾಭ ಪಡ್ತಕ್ಕಂಥ ಒಂದು ಕೃಷಿ ಅಂತ ಇದೆ. ಆ ಕೃಷಿಯನ್ನು ನೀವೇನಾದರೂ ಮಾಡಿದರೆ ಕೇವಲ 10,000 ರೂಪಾಯಿಗಳು ಬಂಡವಾಳವನ್ನು ಇಟ್ಕೊಂಡು ನೀವೇನಾದರೂ ಈ ಒಂದು ಕೆಲಸನ ಮಾಡ್ತೀರಿ ಅಂತಂದರೆ ಹೆಚ್ಚಿನ ಲಾಭವನ್ನು ನೀವು ನೋಡ್ಬೋದು. ಅದು ಯಾವ ಕೃಷಿ ಅಂತೇಳಿ ನಾನು ಹೇಳ್ತೀನಿ, ಬನ್ನಿ ಸರ್. ನಮ್ಮ ಹೆಸರು ಬಂದ್ಬಿಟ್ಟು ಮಹೇಂದ್ರ ಅಂತ. ನಮ್ಮದು ಆವತಿಯಲ್ಲಿ ನಾವು ನಾಟಿ ಕೋಳಿ ಫಾರಮ್ ಮಾಡಿದ್ದೀವಿ ಸರ್. ಸರ್ ನಾಟಿ ಕೋಳಿ ಫಾರ್ಮ್ ಮಾಡಿದ್ದೀರಿ ಅಂದಲ್ಲ, ಏನು ಬೆನಿಫಿಟ್ ಇದೆಯಾ ಅಥವಾ ಲಾಸ್ ಇದೆಯಾ ಸರ್? ಸರ್ ಮಾಡಿದ್ರೆ ಬೆನಿಫಿಟ್ ಇದೆ. ಈಗ ನಿಮ್ಮದು ಯಾವ ರೀತಿ ನಡೀತಾ ಇದೆಯಾ ಸರ್? ಸರ್ ನಮಗೆ ಪರವಾಗಿಲ್ಲ, ನಮ್ಮ ಬಿಸ್ನೆಸ್ ಮಾತ್ರ ಮಸ್ತಾಗಿ ನಡೀತೈತೆ. ನಿಮ್ಮ ನಾಟಿ ಕೋಳಿ ಫಾರ್ಮಲ್ಲಿ ಈಗ ಎಷ್ಟು ಕೋಳಿಗಳಿದ್ದಾವೆ ಸರ್ ಅಂದಾಜು? ಸರ್ ನಾವು ಒಂದು 300 ಕೋಳಿ ಇವೆ ಸರ್, ನಾಟಿ ಕೋಳಿ. ಸರ್ ನಾಟಿ ಕೋಳಿ ಫಾರ್ಮ್ ಮಾಡೋದ್ರಿಂದ ಲಾಭ ಇದೆ ಅನಿಸುತ್ತಾ, ನಷ್ಟ ಇದೆ ಅನಿಸುತ್ತೆ ಸರ್? ಲಾಭ ಇದೆ ಸರ್. ಹೇಗೆ ಹೇಳ್ತೀರಾ ಸರ್ ಲಾಭ ಅಂತೇಳಿ? ಲಾಭ ಅಂದರೆ ನಾವು ಮೊಟ್ಟೆಗಳು ತೊಗೊಂಬಂದು ನಾವು ಮರಿಗಳು ಮಾಡಿಸಿ ಮತ್ತು ನಾವೇ ಸಾಕಿ ಮತ್ತು ನಾವೇ ಮೊಟ್ಟೆಗಳು ಸ್ಟೇಜ್ಗೆ ಕೋಳಿಗಳನ್ನು ನಾವೇ ಮಾಡಿಸ್ತೀವಿ, ರೆಡಿ ಮಾಡ್ತೀವಿ. ಹಾಂ. ಸರ್ ಒಂದು ಅಂದಾಜು ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ ಸರ್ ನಾಟಿ ಕೋಳಿ ಫಾರ್ಮ್ ಮಾಡಬೇಕು ಅಥವಾ ನಾಟಿ ಕೋಳಿಗಳನ್ನ ಸಾಕಬೇಕು ಅಂದರೆ? ಎಷ್ಟು ಇನ್ವೆಸ್ಟ್ಮೆಂಟ್ ಇದ್ದರೆ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ಬೋದು ಸರ್? ಸರ್ ಜಸ್ಟ್ ನಮ್ಮ ಹತ್ರ 20,000 ಇದ್ದರೆ ಸಾಕು, ಮಾಡ್ಬೋದು ಸರ್. 20,000 ಇದ್ದರೆ ನಾವು ಮಾಡ್ಬೋದು. ಯಾವ ರೀತಿ ನೀವು ಕಡಿಮೆ ಬಂಡವಾಳದಲ್ಲಿ ಕೋಳಿ ಸಾಕಾಣಿಕೆಯನ್ನು ಪ್ರಾರಂಭ ಮಾಡ್ಬೋದು ಅಂತ ಹೇಳಿ ಸರ್. ಸರ್ ನಾವು ಒಂದು ಕಡೆ ಹೋಗಿ ಮೊಟ್ಟೆಗಳನ್ನು ತೊಗೊಂಬರ್ತೀವಿ. ನಾಟಿ ಮೊಟ್ಟೆ ಅಂದರೆ ನಿಮಗೂ ಗೊತ್ತೇ ಇರುತ್ತಲ್ಲ ಎಷ್ಟಿರುತ್ತೆ ಅಂತ. ಮ್ಯಾಕ್ಸಿಮಮ್ ಅಂದರೆ ಒಂದು 15 ರೂಪಾಯಿ ಇರುತ್ತೆ ಒಂದು ಮೊಟ್ಟೆ. ಆ ಮೊಟ್ಟೆಗಳಲ್ಲಿ ಚೆನ್ನಾಗಿರೋ ಮೊಟ್ಟೆಗಳನ್ನ ನಾವು ಆಯ್ಕೆ ಮಾಡಿ ತೊಗೊಂಬಂದು ಇಲ್ಲಿ ಮರಿಗಳು ಮಾಡಿಸ್ತೀವಿ. ಮರಿಗಳು ಮಾಡಿಸ್ಮೇಲೆ ಒಂದು 25ರಿಂದ 30 ದಿವಸ ಆಗುತ್ತೆ ಒಂದು ಮರಿ ಆಚೆಗೆ ಬರ್ಬೇಕಂದ್ರೆ. ಆವಾಗ ಆ ಮರಿಗಳನ್ನ ತೊಗೊಂಬಂದು ನಾವು ಕರೆಕ್ಟಾಗಿ ಒಂದು 3 ತಿಂಗಳು ವ್ಯಾಕ್ಸಿನೇಷನ್ ಏನಿದೆಯೋ ಪ್ರತಿಯೊಂದು ಅದನ್ನು ಅಬ್ಸರ್ವ್ ಮಾಡಿ ನಾವು 3 ತಿಂಗಳು ಕರೆಕ್ಟಾಗಿ ಸಾಕಿದ್ದೀವಿ ಅಂದರೆ ಆಟೋಮೆಟಿಕ್ಕಾಗಿ ನಾವು ಎತ್ಕೊಂಡೋಗಿ ಕೆಜಿಗೆ ಬಿಡಬೇಕಾಗುತ್ತೆ. ಸರ್ ಎಷ್ಟು ತಿಂಗಳಾದಮೇಲೆ ನೀವು ಕೆಜಿಗೆ ಬಿಡ್ತೀರಿ? ಸರ್ 4 ತಿಂಗಳಾದಮೇಲೆ ಕೆಜಿ ಬಿಡ್ತೀವಿ ಸರ್. ಸರ್ ಕೇಜಿಗೆ ಬಿಟ್ಟು ನೀವು ಸಾಕಾಣಿಕೆ ಮಾಡೋದಕ್ಕಿಂತಲೂ ಬೈಲಲ್ಲೇ ಸಾಕಾಣಿಕೆ ಮಾಡಿದರೆ ಇನ್ನೂ ಮೇಂಟೆನೆನ್ಸ್ ಈಸಿ ಆಗುತ್ತೆ ಮತ್ತು ಚೆನ್ನಾಗಿ ಗ್ರೋತ್ ಬರುತ್ತೆ, ಲಾಭ ಸಿಗುತ್ತಲ್ಲ ಸರ್. ಯಾಕೆ ನೀವು ಕ್ರೇಜಿಗೆ ಬಿಟ್ಟು ಸಾಕಾಣಿಕೆ ಮಾಡ್ತೀರಿ? ಸರ್ ಇವು ಆಚೆ ಕಡೆ ನಾವು ಬಿಡ್ಬೋದು, ಓಕೆನಾ. ಬಟ್ ಆಚೆ ಕಡೆ ಬಿಟ್ಟು ನಾವು ಮೇಂಟೆನೆನ್ಸ್ ಕೆಜಿಗಳಿಗೆ ಯಾಕೆ ಹಾಕ್ತೀವಿ ಅಂತಂತ ಹೇಳಿದ್ರೆ ಫುಡ್ ಮೇಂಟೆನೆನ್ಸ್ ಅನ್ನೋದು ಕಮ್ಮಿ ಆಗುತ್ತೆ. ಒಂದು ಮೊಟ್ಟೆ ಅನ್ನೋದು ನಾವು ಸೇಫ್ಟಿಯಾಗಿ ತಗೋಬೋದು, ಅದು ನಮ್ಮ ಕೈಗೆ ಬರುತ್ತೆ. ಆಚೆ ಕಡೆ ಬೈಲಲ್ಲಿ ಬಿಟ್ಟು ಮೊಟ್ಟೆ ಕೋಳಿಗಳಿಗೆಲ್ಲ ಬಿಟ್ಟರೆ ಆ ಕೋಳಿದು ಈ ಕೋಳಿ ಇನ್ನೊಂದು ಕೋಳಿ ಕುಡಿದ್ಬಿಡುತ್ತೆ, ಮೊಟ್ಟೆ ಹೊಡೆದಾಕ್ಬಿಡುತ್ತೆ. ಆವಾಗ ನಮಗೆ ಕೋಳಿಗಳದ್ದು ಮೊಟ್ಟೆಗಳು ಲಾಸ್ ಬರುತ್ತೆ. ಅದಕ್ಕೋಸ್ಕರನೇ ನಾವು ಕೇಜುಗಳು ಮಾಡಿಸಿ ಕೇಜುಗಳಲ್ಲಿ ಬಿಡಬೇಕಾಗುತ್ತೆ. ಸೊ ನಿಮ್ಮ ಪ್ರಕಾರ ಏನು ಹೇಳ್ತಾ ಇದ್ದೀರಿ ನೀವು? ಕೇಜಲ್ಲಿ ಬಿಟ್ಟರೆ ಏನು ಫುಡ್ ಆಗಲಿ ಅಥವಾ ಅದನ್ನು ನೋಡ್ಕೊಳ್ಳೋಂಥ ಮೇಂಟೆನೆನ್ಸ್ ಆಗಲಿ ಝೀರೋ ಮೇಂಟೆನೆನ್ಸ್ ಇರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಆ ಜೊತೆಗೆ ಮೊಟ್ಟೆಗಳು ವೇಸ್ಟ್ ಆಗೋದಿಲ್ಲ, ಫೀಡು ವೇಸ್ಟ್ ಆಗೋದಿಲ್ಲ ಅನ್ನೋ ಒಂದೇ ಉದ್ದೇಶದಿಂದ ನೀವು ಕೇಜಲ್ಲಿ ಬಿಟ್ಟು ಮೇಯಿಸ್ತಾ ಇದ್ದೀರಿ. ಹೌದು ಸರ್. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನೀವು ನಾಟಿ ಕೋಳಿಗಳಿಗೆ ಏನೇನು ಫೀಡ್ ಕೊಡ್ತಾ ಇದ್ದೀರಿ ಸರ್? ಸರ್ ನಿಮ್ಮ ಕಣ್ಮುಂದೆನೇ ಇದೆ, ನೋಡ್ಬೋದು ಸರ್. ನುಗ್ಗೆ ಸೊಪ್ಪು ಇದು, ಮತ್ತು ಇದು ನ್ಯಾಚುರಲ್ ಫುಡ್ಡು ನಾವು ಕೊಡೋದೆಲ್ಲ ಕೋಳಿಗಳಿಗೆಲ್ಲ ನ್ಯಾಚುರಲ್ ಫುಡ್ಡು. ನುಗ್ಗೆ ಸೊಪ್ಪು ಮತ್ತು ಅದಾಗೋದ್ಮೇಲೆ ಅಜ್ವಾಲ. ಈ ಅಜ್ವಾಲ ಅನ್ನೋದು ನೋಡಿ ಒಳ್ಳೆ ಪ್ರೋಟೀನ್ ಸರ್ ಇದು. ಒಳ್ಳೆ ಪ್ರೋಟೀನ್ ಅಂದರೆ ಕೋಳಿಗಳಿಗೆ ಒಳ್ಳೆ ಪ್ರೋಟೀನ್. ಇದರಲ್ಲಿ ಕೋಳಿಗಳಿಗೆ ನಾವು ಹಾಕೋದ್ರಿಂದ ಏನು ಬೆನಿಫಿಟ್ ಇದೆ ಅಂದರೆ, ಇದು ಅನ್ನೋದು ಅಜ್ವಾಲ್ ಅನ್ನೋದು ನಾವು ಒಂದು ಡೈಲಿ ಒಂದು 10 kg ಹಾಕ್ತೀವಿ ಸರ್.
10 kg ಡೈಲಿ ಹಾಕ್ತೀವಿ. ಬಟ್ ಏನಂದರೆ ಇದು ಮತ್ತೆ ನಮಗೆ ಒಂದು ವಾರ ಬಿಟ್ಟಿದ್ದೀವಿ ಅಂದರೆ ಹುಡ್ತಾನೆ ಇರುತ್ತೆ. ನಾವು ಒಂದ್ಸಲಿ ಕೆಲಸ ಇದಕ್ಕೆ ಮಾಡಿಬಿಟ್ಟಿದ್ದೀವಿ ಅಂದರೆ ಮತ್ತೆ ಬರ್ತಾನೆ ಇರುತ್ತೆ. ನೋಡ್ಬೋದು ನೀವು, ಹಿಂಗೆ ನೋಡ್ಬೋದು ಎಷ್ಟು ಈ ಥರ ಇದೆ ಅಂತ. ಅಜ್ವಾಲ್ ಆಗೋದ್ಮೇಲೆ ಸ್ವಲ್ಪ ಪೀಡು, ಒಂದು 50 ಗ್ರಾಮ್ ಪೀಡು. ಇವು ಏನಕ್ಕೆ ಕೊಡ್ತೀವಿ ಅಂದರೆ ಇವು ಆರೋಗ್ಯವಾಗಿರ್ತಾವೆ. ಆರೋಗ್ಯವಾಗಿ ಏನು ಅಷ್ಟು ಸಾಮಾನ್ಯವಾಗಿ ಯಾವುದು ರೋಗಗಳನ್ನೋದು ಬರಲ್ಲ. ಕೋಳಿಗಿಲ್ಕ, ನಾಟಿ ಕೋಳಿಗಿಲ್ಕ ಮೇಯ್ನ್ ಫುಡ್ಡು ಇದು. ಈ ಫುಡ್ ಕೊಡೋದ್ರಿಂದ ನಾವೆಲ್ಲಿ ಅಂದರೆ ಇದು ನಾವು ಯಾವಾಗ ಕೇಳಿದ್ರಲ್ಲ ನೀವು ಈ ಕೇಜು ಏನಕ್ಕೆ ಸರ್ ನೀವು ಕೇಜಲ್ಲೇ ಹಾಕಬೇಕು ಅಂತ, ಈ ಒಂದು ಕಾರಣಕ್ಕೆ ನಾವು ಕೇಜಲ್ಲಿ ಹಾಕಬೇಕಾಗುತ್ತೆ. ರೋಗ ಅನ್ನೋದು ಅಷ್ಟು ಸಾಮಾನ್ಯವಾಗಿ ಅಟ್ಯಾಕ್ ಆಗಲ್ಲ. ಒಂದು ಕೋಳಿಗೆ ಬಂದಿರೋ ರೋಗ ಇನ್ನೊಂದು ಕೋಳಿಗೆ ಅಟ್ಯಾಕ್ ಆಗಲ್ಲ. ಅದೇ ನಾವು ಬೇಲಲ್ಲಿ ಬಿಟ್ಟು ಒಂದು ಕೋಳಿ ನಾವು ಎಲ್ಲಿಲ್ಲ ರೋಗಗಳು ಅನ್ನೋದು ಬರ್ತವೆ. ಒಂದು ಮತ್ತು ಇನ್ನೊಂದು ಏನಂದರೆ ಮೊಟ್ಟೆಗಳು ಸಿಗೋಲ್ಲ ನಮಗೆ ಕೈಗೆ 2. ಅದಕ್ಕೋಸ್ಕರ ನಾವು ಕೇಜ್ ಮಾಡಿಸಿ ಕೇಜಲ್ಲಿ ನಾವು ಬಿಡ್ತೀವಿ. ಆಟೋಮೆಟಿಕ್ಕಾಗಿ ಕರೆಕ್ಟಾಗಿ 5 ತಿಂಗಳಿಗೆಲ್ಲ ನೀವು ಮೊಟ್ಟೆ ಕೊಡುತ್ತೆ ಕೋಳಿ. ಓಕೆನಾ? ಆ ಕೋಳಿ ಮೊಟ್ಟೆ ಕೊಡುವಾಗ ನಾವು ಬೆನಿಫಿಟ್ ಆರಾಮಾಗಿ ಮಾಡ್ಬೋದು ಸರ್. ನಮಗೆ ಇವಾಗ ಇರೋ ಸಿಚುವೇಶನ್ಗೆ ಕೋಳಿದು ಮೊಟ್ಟೆದು ಭಯಂಕರ ಡಿಮ್ಯಾಂಡ್ ಇದೆ. ಅದಕ್ಕೋಸ್ಕರನೇ ಇವಾಗ ಇಲ್ಲಿ ನೋಡ್ಬೋದು ನೀವು, ನಾವು ಇನ್ನೂ 1000 ಕೋಳಿಗೆ ರೆಡಿ ಮಾಡಿಸ್ತಾಯಿದ್ದೀವಿ. ಇನ್ನೂ 1000 ಕೋಳಿಗೆ. ನಿಮಗೂ ಏನಾದರೂ ಈ ಥರ ಮಾಡಿಸ್ಬೇಕಂತ ಆಸೆ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ನೀವು ಈ ಥರ ಕೇಜಿಗಳು ನಾವೇ ಮಾಡಿಸ್ಕೊಡ್ತೀವಿ. ಇಲ್ಲಿಗೆ ಬಂದು ಅತಿ ಕಡಿಮೆ ಬೆಲೆಯಲ್ಲಿ ನಾವು ಮಾಡಿಸ್ಕೊಡ್ತೀವಿ. ಬೇಕನ್ನೋರು ಒಂದು ವೇಳೆ ಇವಾಗ ನೋಡಿ ಒಂದು 100 ಕೋಳಿನೋ 200 ಕೋಳಿ ಸಾಕ್ಬೇಕು ಅಂದ್ಕೊಂಡಿರ್ತಾರೆ ಹಳ್ಳಿ ಕಡೆ ಇರೋರು. ಆಚೆ ಕಡೆ ಬಿಟ್ಟರೆ ಒಂದು ನಾಯಿಗಳು ಕಾಟ ಆಗಿರ್ಬೋದು, ನಾಯಿಗಳು ಕಚ್ಬಿಟ್ಟು ಸತ್ತೋಗ್ತವೆ. ಒಂದು ಕೇಜಲ್ಲಿ ಆರಾಮಾಗಿ ಒಂದು ಫೀಡ್ ಹಾಕ್ಕೊಂಡು ಬೆಳಗ್ಗೆ ಸಾಯಂಕಾಲ ಒಂದು ಫೀಡ್ ಹಾಕ್ಕೊಂಡು ಮಾಡ್ಕೊಂಡಂಗಿದ್ರೆ ಆರಾಮಾಗಿ ಹಳ್ಳಿ ಕಡೆ ಯಾರಾದರೂ ಆಗಿರಲಿ, ಎಂಥ ಇದಾಗಿರಲಿ, ಒಂದು ಸ್ಪೇಸ್ ಮಾಮೂಲಿ ಈ ಕಡೆಯಿಂದ ಒಂದು 8 ಅಡಿ ಇದ್ದರೆ ಸಾಕು ಸರ್. ಒಂದು 200 ಕೋಳಿ ಸಾಕ್ಬೋದು ನೀವು ಆರಾಮಾಗಿ. ಯಾರಾದರೂ ಬೇಕು ನಾವು ಮಾಡ್ತೀವಿ, ಒಂದು 200 ಕೋಳಿ ಏನಾದರೂ ಸಾಕಕ್ಕೆ ನಮ್ಗೆ ಏನಾದರೂ ಮಾಡಿಕೊಡಿ ಅಂದರೆ ಅತಿ ಕಡಿಮೆಯಲ್ಲಿ ನಾವು ಮಾಡಿಕೊಡ್ತೀವಿ. ಈ ಕೇಜಲ್ಲೇ ಯಾಕೆ ಬಿಡಬೇಕು ಅಂತ ನಾನು ಹೇಳಿದ್ನಲ್ಲ ಬೆನಿಫಿಟ್ಗಳು. ನಾವು ಆರಾಮಾಗಿ ಇದು ನಾವು ಕೋಳಿಗಳು ಬಿಟ್ಟು ಒಂದು ಕೋಳಿ ಸಾಯಂಕಾಲ ಹೊತ್ತು ನಾವು ಕೋಳಿಗಳು ಬರ್ತಾವೋ ಇಲ್ಲ ಮನೆಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಕೇಜುಗಳಲ್ಲಿ ಹಾಕಿದ್ದೀವಿ ಅಂದರೆ ಒಳ್ಳೆ ಫುಡ್ ಮೇಂಟೈನ್ ಆಗಿರುತ್ತೆ, ಫುಡ್ ವೇಸ್ಟ್ ಆಗೋಲ್ಲ. ಇನ್ನೊಂದು ಒಂದು ಧೈರ್ಯ ಕೇಜಲ್ಲಿ ಹಾಕಿದ್ರೆ. ಅದಕ್ಕೋಸ್ಕರನೇ ಈ ಕೇಜುಗಳು ರೆಡಿ ಮಾಡಿಸಿ ನಾವು ಇದು ಮಾಡ್ತೀವಿ. ನೋಡ್ಬೋದು ಇಲ್ಲಿ ನೋಡಿ ಸರ್, ನಮ್ಮದ್ರಲ್ಲಿ ನೋಡ್ಬೋದು ಒಂದು ಬಾಕ್ಸಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು 5 ಹಾಕ್ಬೋದು ಸರ್. 5 ಕೋಳಿ ಹಾಕ್ಬೋದು. ಈ ಕಡೆಯಿಂದ ಈ ಕಡೆಗೆ 20 ಇರುತ್ತೆ, 25 ಇರುತ್ತೆ. ಈ ಕಡೆಯಿಂದ ಈ ಕಡೆಗೆ 18 ಇರುತ್ತೆ. 5 ಕೋಳಿಯನ್ನು ನೀವು ಆರಾಮಾಗಿ ನೀವು ಬಿಡ್ಬೋದು. ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 200 ಕೋಳಿಗೆ ಒಂದು 50 ಬಾಕ್ಸ್ ಇದ್ದರೆ ಸಾಕು. 50 ಬಾಕ್ಸ್ ನೀವು ಮಾಡಿಸ್ಕೊಂಡ್ರೆ 200 ಕೋಳಿ ಸಾಕ್ಬೋದು. ನೀವು ಕೂಡ ಸಾಕ್ಬೋದು. ಕೋಳಿಗಳು ಬೇಕಾದರೂ ನಮ್ಮ ಕಡೆಯಿಂದನೇ ತರಿಸ್ಕೊಡ್ತೀವಿ. ಕೇಜುಗಳು ಬೇಕಾದರೂ ನಮ್ಮ ಕಡೆಯಿಂದನೇ ಮಾಡಿಕೊಡ್ತೀವಿ. ಮೊಟ್ಟೆಗಳು ಬೇಕಾದರೂ ನಾವೇ ಕೊಡ್ತೀವಿ ಸರ್. ಮರಿಗಳು ಕೂಡ ಮಾಡಿಸ್ಕೋಬೇಕಂದ್ರೆ ಆ ಮೊಟ್ಟೆಗಳು ಸಮೇತ ಪ್ರತಿಯೊಂದು ನಾವೇ ಪರ್ಚೇಸ್ ಮಾಡ್ತೀವಿ. ಅತಿ ಕಡಿಮೆ ಬೆಲೆಯಲ್ಲೇ ಮಾಡಿಕೊಡ್ತೀವಿ. ನಾವು ಬಂದು ಒಂದು ಸಲ ವಿಸಿಟ್ ಆಗಿ ನೋಡಿ, ನಮ್ಮ ಫಾರಮ್ ನೋಡಿ, ಕೋಳಿಗಳಿಗೆ ಏನೇನು ಫುಡ್ ಹಾಕ್ತೀವಿ ಅನ್ನೋದು ನೀವೇ ಕಣ್ಣಾರಲ್ಲಿ ನೋಡ್ಬೋದು. ಬಂದು ಈ ಕಡೆ ಬಂದು ಒಂದೇ ಒಂದು ಸಲ ಬಂದು ವಿಸಿಟ್ ಮಾಡಿ, ಯಾರಾದರೂ ಮಾಡಬೇಕಂತ ಆಸೆ ಇರೋರ್ಕ ನಾನು ಹೇಳೋ ಮಟ್ಟಕ್ಕೆ. ಸರ್, ಈಗ ನೀವು ಹೇಳಿದ್ರಿ ತುಂಬ ಸಂತೋಷ. ಒಂದು ವೇಳೆ ಯಾರಾದರೂ ನಿಮ್ಮನ್ನು ಕೇಳ್ಕೊಂಡು ಬಂದು ಇಲ್ಲೇ ಮರಿಗಳು ತೊಗೊತಾರೆ, ಮೊಟ್ಟೆಗಳು ತಗೊತಾರೆ, ಅಥವಾ ಮರಿಗಳು ತೊಗೊಂಡು ಹೋಗಿ ಅವರು ಸಾಕಾಣಿಕೆ ಮಾಡಿ ಅವರು ಮೊಟ್ಟೆ ಮಾಡಿ ಅಥವಾ ಕೋಳಿ ಎಲ್ಲ ಬೆಳೆಸ್ತಾರೆ ಅಂತ ಇಟ್ಕೊಳ್ಳಿ. ಸೊ ಅವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಮಾರ್ಕೆಟಿಂಗ್ ಮಾಡಿಕೊಡೋಕ್ಕಾಗುತ್ತಾ? ಖಂಡಿತ ಮಾಡ್ಕೊಡ್ತೀನಿ ಸರ್, ಖಂಡಿತ 100% ನಾನು ಮಾಡಿಕೊಡ್ತೀನಿ. ಆರಾಮಾಗಿ ಬಂದು ನಮ್ಮ ಹತ್ರ ಮಾತಾಡಿ ಹೋದರೆ ಅರ್ಥ ಆಯ್ತಾ. ಈ ಕೋಳಿಯನ್ನು ಹೆಂಗೆ ಸಾಕಂಗೆ ಮಾಡಬೇಕು ಅಂತ ಪ್ರತಿಯೊಂದು ನಾನೇ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಹೇಳ್ಕೊಟ್ಟು ಎಲ್ಲನೂ ನಮ್ಮ ಕಡೆಯಿಂದನೇ ಅನುಕೂಲ ಮಾಡಿಕೊಡ್ತೀವಿ ಸರ್ ನಾವು. ಓಕೆ, ತುಂಬ ಹೃದಯದ ಧನ್ಯವಾದಗಳು ಸರ್. ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.